ಐ ಹೇಟ್ ಐರನ್ ಆಗ್ತಾರ ಬಟ್ಟೆ. ಹಸ್ಬೆಂಡ್ ಜೀವನದ ಒಂದು ಮೆಮೊರಬಲ್ ಡೇ. 32 and this is 96,000. ಸೆಂಟರ್ ಅಲ್ಲಿ ಇದೆಯಾ ಕ್ಯಾಮ್ರಾ ಇದಕ್ಕೆ? ಒಂದು ಬಟ್ಟೆಗಳು ನೋಡಿ ಕವರಲ್ಲೇ ಇಟ್ಟಿದ್ದೀವಿ. ದೊಡ್ಡ ಟಿವಿ ಯೂಟ್ಯೂಬ್ ನೋಡಲ್ಲ ಅಂತ ಚಿಕ್ಕ ಟಿವಿ ತಗೊಂಡಿದೀವಿ. Hi guys, welcome back to my YouTube channel. So this is my outfit for the day. ಆಕ್ಚುಲಿ ಏನಾಯ್ತು ಗೊತ್ತಾ, ನಾನು ರೆಡಿ ಆಗ್ಬೇಕಾದ್ರೆ ಕರೆಂಟ್ ಇರಲಿಲ್ಲ. ಸೊ ನಾನು ರೆಡಿ ಆಗ್ಬೇಕಾದ್ರೆ ಕರೆಂಟ್ ಇರಲಿಲ್ಲ. ಸರಿ ಹೆಂಗೋ ಏನೋ ರೆಡಿಯಾಗಿ ಹೊರಡೋಣ ಅಂತ ಈ ಬಟ್ಟೆ ಹಾಕೊಂಡೆ. ಐರನ್ನೇ ಮಾಡಿಲ್ಲ. ಐ ಹೇಟ್ ಐರನ್ ಆಗ್ತಾರ ಬಟ್ಟೆ. ಓಕೆ, ಸೊ ಯಾ ಇದನ್ನ ಹಾಕೊಂಡೆ. ಈಗ ಕ್ಯಾಬ್ ಬುಕ್ ಮಾಡಿ ಇನ್ನೇನು ಮನೆ ಲಾಕ್ ಮಾಡಬೇಕಿದ್ದು ಕರೆಂಟ್ ಬಂತು. ಸಚ್ ಅ ಬ್ಯಾಡ್ ಥಿಂಗ್, ಬಟ್ ಇಟ್ಸ್ ಓಕೆ. ಕ್ಯಾಬ್ ಅಣ್ಣ ಕೆಳಗೆ ಕಾಯ್ತಾ ಇರೋದ್ರಿಂದ ಐ ಹ್ಯಾವ್ ಟು ಲೀವ್. ಸೊ ನನ್ನ ವಿಡಿಯೋ ಶುರು ಮಾಡೋಣ. ಇವತ್ತು ಅಗೇನ್ ನನ್ನ ಹಸ್ಬೆಂಡ್ ಜೀವನದ ಒಂದು ಮೆಮೊರಬಲ್ ಡೇ. ಅವ್ರಿಗೆ ಆಲ್ ಆಫ್ ಅ ಸಡನ್ ಟ್ಯಾಬ್ ಮೇಲೆ ಲವ್ ಆಗೋಗಿದೆ. ಸೊ ಟ್ಯಾಬ್ ತಗೊಳ್ಳೋಣ ಅಂತ ರಿಲಯನ್ಸ್ಗೆ ಹೋಗ್ತಾ ಇದ್ದೀವಿ. ಯಪ್ಪ ಹೀಲ್ಸ್ ಹಾಕೋಣತ್ತ ತುಂಬ ಕಷ್ಟ ಇದೆ. ಸೊ ವಿಲ್ ಗೋ ಟು ದಿ ರಿಲಯನ್ಸ್ ಹಿಯರ್. ಬಟ್ಟೆ ಅಂಗಡಿ ಅಲ್ಲ, ಅದು ಪಕ್ಕ ಇದೆ. ಸೊ ದಿಸ್ ಇಸ್ ಸ್ಯಾಮ್ಸಂಗ್ ಟ್ಯಾಬ್. ಇಲ್ಲಪ್ಪ ಹಿಂಗಿಲ್ಲ. ಯಾ ನೋಡಿ, ಈಗ ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಅನ್ಕೊಂತೀನಿ. ನನಗೆ ಸ್ಮೂತ್ ಬೇಕು ಯೂಸ್ ಮಾಡೋಕ್ಕೆ, ವೆರಿ ಕಂಫರ್ಟಬಲ್ ಆ್ಯಂಡ್ ಈಸಿ ಇರೋ ಥರ. ಸ್ಟೋರೇಜ್ ನೋಡೋಣ. ಸೊ ಇದು 128 GB ಇದು? 6 GB ರ್ಯಾಮ್ ಇದೆ. ಇದು ಎಷ್ಟು GB ಇದೆ? 64 GB ಇದೆ. ಇಷ್ಟಗಳ ಫೈನ್ ಅನಿಸುತ್ತೆ. ಇದು ಒಂಚೂರು ಬೆಟರ್. ಇನ್ನು ನೋಡೋಣ ತಡೀರಿ. ನೋಡಿ, ಇದು ಮ್ಯಾಕ್ದು ಎಲ್ಲ ಐಪ್ಯಾಡ್ಸು. ಸೊ ಅದ್ರಲ್ಲಿ 3 ಆಪ್ಷನ್ಸ್ ಇದೆ. ಇಷ್ಟು ದೊಡ್ಡದೆಲ್ಲ ಬೇಡ, ಇದು ತುಂಬ ಕಷ್ಟ ಆಗುತ್ತೆ. ಇದು ನಾರ್ಮಲ್ ಲೆಂತ್ ಇದೆ. ಇಟ್ ಇಸ್ 32 and this is 96,000. ಸೊ ನೋಡಿ ಅದೊಂದು. ಸೊ ಈಗ ನಾವು OnePlus Pad 2 ನೋಡಿದ್ದೀವಿ. ಇದು ಸ್ವಲ್ಪ ದೊಡ್ಡ ಸೈಜು, ಬಟ್ ಸ್ಟಿಲ್ ಸೆಲೆಕ್ಟಿಂಗ್ ದಿಸ್ ಒನ್. ಮಾತಾ ತಕ್ಕೊತಾ ಇದ್ದೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ಓಪನ್ ಮಾಡಿ. ಸೆಂಟರಲ್ಲಿ ಇದೆಯಾ ಕ್ಯಾಮ್ರಾ ಇದಕ್ಕೆ? ಓಕೆ ಓಕೆ. ನಿಜ ಇದು ಸಿಕ್ಕಾಪಡೆ ಇಂಪಲ್ಸಿವ್ ಡಿಸಿಷನ್ ಆಗಿತ್ತು. ಪ್ರೀವಿಯಸ್ ಡೇ ಏನಾಗಿತ್ತು, ಅಕ್ಷಯ್ ಬೆಸ್ಟ್ ಫ್ರೆಂಡ್ ಭುವನ್ಗೆ ಹೋಗಿ ನಾವು ಇದ್ದಲ್ಲೇ ಸ್ವಲ್ಪ ಬೇರೆ ವರ್ಷನ್ ಆಫ್ ಟ್ಯಾಬ್ ತಂದಿದ್ವಿ. ಅದು ನೋಡಿದ್ಮೇಲೆ ವಾವ್ ಅನ್ಸ್ಬಿಟ್ಟು ನಮಗೂ ಸಿಕ್ಕಾಪಟ್ಟೆ ಲವ್ ಆಗೋಯಿತು. 1/2 ಅವರಲ್ಲಿ ಯೋಚನೆ ಮಾಡಿ 30 ನಿಮಿಷದಲ್ಲಿ ಯೋಚನೆ ಮಾಡಿ 35,000 ಖರ್ಚು ಮಾಡಿಬಿಟ್ಟು ಬಂದಿದ್ದೀವಿ. ಬಟ್ ಇಟ್ಸ್ ಓಕೆ. ಒಂದಲ್ಲ ಒಂದು ರೀತಿಲಿ ನಮ್ಮಿಬ್ರಿಗೂ ಉಪಯೋಗ ಆಗುತ್ತೆ. ಇವನ್ ಐ ಎಡಿಟ್ ವಿಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಒಂದೇ ಕಲರ ಬರೋದು? ನನಗೆ ಗ್ಯಾಜೆಟ್ಸ್ ಬಗ್ಗೆ ಎಲ್ಲ ಯಾವುದೇ ಥರ ನಾಲೆಜ್ ಇಲ್ಲ. ಸೊ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಅದಕ್ಕೆ ನಿಂತ್ಕೊಂಡು ನೋಡ್ಕೊತಾ ಇದೆ, ಸಣ್ಣ ಪುಟ್ಟ ಬೇಸಿಕ್ ಕ್ವೆಶನ್ಸ್ ಕೇಳಿಕೊಂಡು. ಇನ್ನೇನಿದ್ರು ಡೀಟೇಲಾಗಿ ಆಬ್ವಿಯಸ್ಲಿ ಅಕ್ಷಿತ್ ನನಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ತಗೋಬೇಕಾ? ಸ್ಯಾಮ್ಸಂಗ್ ಅವರು ಬಿಟ್ಬಿಟ್ಟಿದಾರ ಕೊಡೋದು? ಈಗ ನಾನು ಇವಾಗ ಮೆಮೊರಿ ಕಾರ್ಡ್ ಹಾಕ್ಬೇಕಂದ್ರೆ ಎಲ್ಲ ಹಾಕ್ಬೇಕು? ಮೆಮೊರಿ ಕಾರ್ಡ್ ಆಪ್ಷನ್ ಬರಲ್ಲ. ಹೌದಾ? ನೆನ್ನೆದಕ್ಕಿತ್ತಾ? ಅದಕ್ಕೆ ಡೈರೆಕ್ಟ್ 256 GB ಕೊಟ್ಟಿದ್ದಾರೆ. ಅದಕ್ಕೆ ಸ್ಟೋರೇಜ್ ಜಾಸ್ತಿ ಕೊಡ್ತಿರೋದು. ಸೊ ತಗೊಂಡಿದ್ದೀವಿ ನೋಡಿ. ಇದನ್ನ ಎಲ್ಲ ಥರ ಸೆಟ್ಟಿಂಗ್ಸ್ ಮಾಡಬೇಕೀಗ. ಫೈನಲಿ ನಾವು ನಮ್ಮ ಹೊಸ ಟ್ಯಾಬ್ನ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಪ್ರಾಸೆಸರ್ ಜಾಸ್ತಿ ಇದೆ. ಸೊ ಅದಕ್ಕೆ ಇದನ್ನ ನಾವು ಆಫ್ ಮಾಡ್ಕೊಂಡ್ವಿ. ಆಮೇಲೆ ಸ್ಟೋರೇಜ್ ಕೂಡ ಜಾಸ್ತಿ ಇದೆ. ಸೊ ಹೌ ಆರ್ ಯು ಫೀಲಿಂಗ್ ಬೈಯಿಂಗ್ ಎ ನ್ಯೂ ಗ್ಯಾಡ್ಜೆಟ್? ದಿಸ್ ಇಸ್ ಯುವರ್ ಕ್ರೇಜ್. ಸ್ವಲ್ಪ ಜೋರಾಗಿ ಹೇಳಕ್ಕೆ. ಏನ್ ಕ್ರೇಜ್ ರೀ? ಅಲ್ಲ, ನಿಂಗೆ ಗ್ಯಾಡ್ಜೆಟ್ ಇಷ್ಟ ಅಲ್ವಾ?
ಬಜೆಟ್ ಇಷ್ಟ ಆಗ್ಬಿಟ್ಟು ನನಗೆ ಯೂಸೇಜ್ ಭಾರಿ ಕಮ್ಮಿ, ನಿಮಗೆ ಯೂಸೇಜ್ ಜಾಸ್ತಿ. ನನಗೆ ಕ್ರೇಜು, ನಾನು ತಗೊಂಡಿರೋ ಲ್ಯಾಪ್ಟಾಪು ನಾನು ಯೂಸೇ ಮಾಡಲ್ಲ, ಯೂಸ್ ಮಾಡೋದು ನೀನು. ಅಂದ್ರೆ ನಾನು ಯೂಸ್ ಮಾಡ್ತೀನಿ, ಇಬ್ರು ಯೂಸ್ ಮಾಡ್ತೀನಿ. ನಾನು ತುಂಬಾ ಕಮ್ಮಿ ಯೂಸ್ ಮಾಡೋದು, ಇರೋ ಯೂಸೇಜ್ 10% ಅಷ್ಟೇ ನಾನು, ಇನ್ನು ಮಿಕ್ಕಿದ 90% ನಿಂದೆ. ಹೆಸರಿಗೆ ಮಾತ್ರ ಅಲ್ಲಿ ಓಪನ್ ಆದಾಗ ಅಕ್ಷಿತ್ ಅಂತ ಬರುತ್ತೆ. ಸೊ ಅಕ್ಷಿಗೆ ಆಕ್ಚುಲಿ ನೆನ್ನೆ ನಾವು ಭುವನ್ಗೆ ಒಂದು ಟ್ಯಾಬ್ ತಗೊಂಡ್ವಿ ಇದ್ರಲ್ಲೇ, ಬಟ್ ಬೇರೆ ವರ್ಷನ್ ಅನ್ಸದ, ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಪ್ರಾಸೆಸರ್ದು. ಒಟ್ನಲ್ಲಿ ಏನೋ ಅದೇ ಮಾಡಲ್, ನಂಗೆ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಅದ್ ನೋಡಿದ್ಮೇಲೆ ಆಸೆ ಆಗೋಯ್ತು ನಮಗೂ. ಇದ್ರಲ್ಲಿ ನಾವು ಯೂಟ್ಯೂಬ್ ನೋಡಿ, ನಾವು ಮನೇಲಿ ಎಷ್ಟು ಇಂಚ್ ಟಿವಿ ಇದೆ ಅಕ್ಷಿ? 55 ಇಂಚ್ ಟಿವಿ ಇದೆ, ಆದ್ರೂ ನಾವು 55 ಇಂಚ್ ಟಿವಿಲಿ ಯೂಟ್ಯೂಬ್ ನೋಡಕ್ ಆಗದೆ ಇದನ್ನ ತಗೊಂಡಿದೀವಿ. ಈಗ ಇಲ್ಲೊಂದು ಆಕ್ಚುಲಿ ಮೊಬೈಲ್ ಅಂಗಡಿ ಇದೆ, ಇವನ ಹತ್ರ ಇರುತ್ತಾ. ಇವಾಗ ಇದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿ ಮತ್ತೆ ಕೇಸ್ ಹಾಕ್ಸಿ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ತುಂಬಾ ಸಣ್ಣ ಇರೋದ್ರಿಂದ ಕಷ್ಟ ಇದೆ ಹಂಗೆ ಬಿಟ್ಟೋಗೋದು. ವಿಲ್ ಸಿ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ. ತೊಗೊಂಡಿದ್ದು ಎಲ್ಲನೂ ತೋರ್ಸೋಕ್ಕಾಗಲ್ಲ, ತೋರಿಸ್ಬೋದು ಬಟ್ ಐ ಆಮ್ ಟಯರ್ಡ್ ಟು ಡೂ ದಟ್ ಆಲ್ಸೋ. ಆ್ಯಂಡ್ ಈಗ ಊಟಕ್ಕೆ ಅಂತ ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸಮಾಧಾನ ಆಯಿತು ವಾಸನೆ ತೊಗೊಂಡು. ಮಧ್ಯಾಹ್ನ ದೋಸೆ ಮತ್ತು ಬೋಟಿ ಗುಜ್ಜು ತಿಂದಿದ್ದೆ, ಅದಕ್ಕೋಸ್ಕರ ಈಗ ನಾನು ಮೆಸ್ಸಿ ತೋರಿಸ್ತಾ ಇದ್ದೀನಿ, ಗೊಜ್ಜು ಮಾಡ್ಕೊತೀವಿ. ಆ್ಯಂಡ್ ಪ್ಯಾನಲ್ಲಿನೂ ಸಿಕ್ಕಿಲ್ಲ, ಸ್ಕ್ರೀನ್ ಗಾರ್ಡ್ ಸಿಕ್ಕಿಲ್ಲ. ಒಬ್ಬ ಅಕ್ಷಿತ್ ಬಂದು ನನ್ನ ಮನೆಗೆ ಡ್ರಾಪ್ ಹಾಕಿ ಹೋಗಿ ಅದನ್ನ ಹಾಕಿಸ್ಕೊಂಬರಕ್ಕೆ ರೌಂಡ್ ಹೊಡಿತಾ ಇದ್ದಾರೆ. ಅವ್ರು ಬಂದಮೇಲೆ ಪ್ರಾಬಬ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ನಾನು. ಅಲ್ಲಿವರೆಗೂ ಐ ಕಾಂಟ್ ಶೋ ಗೈಸ್. ಸುಮಾರು ಜನ ನೀವು ಅಷ್ಟು ಬಟ್ಟೆ ತಸ್ಕೊಂತೀರಲ್ಲ, ನಿಜವಾಗ್ಲೂ ಇದೆಯಾ, ಎಲ್ಲಿ ಇಟ್ಕೊಂತೀರಾ, ಜಾಗ ಇಲ್ಲ ಅಂತೀರಾ. ಟ್ರಸ್ಟ್ ಮೀ, ನನಗೆ ಜಾಗ ಇಡೋಕ್ಕಾಗ್ದೇ ಎಷ್ಟೊಂದು ಬಟ್ಟೆಗಳು ನೋಡಿ ಕವರಲ್ಲೇ ಇಟ್ಟಿದ್ದೀನಿ, ಎಲ್ಲ ಕವರಲ್ಲಿ ಇಟ್ಟಿದ್ದೀನಿ. ಜಸ್ಟ್ ತೆಗೆದು ಆ ಸೈಜ್ ಚೆಕ್ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲ ಹಿಂಗೆ ಕವರಲ್ಲಿ ತುಂಬಿಟ್ಟಿದ್ದೀನಿ. ಆ್ಯಂಡ್ ನೋಡಿ ಇಲ್ಲೂ ಇನ್ನೂ ಒಳಗಡೆನೂ ಇದೆ, ಇನ್ನೂ ಕೆಲವೊಂದು ಪಾರ್ಸಲ್ಸ್ ಬರೋದಿದೆ ನನಗೆ. ಸೊ ಜೋಡ್ಸೋಕ್ಕೆ ಜಾಗ ಆಗ್ತಾ ಇಲ್ಲ. ನಾನು ಕೈ ಕಾಣಿಸ್ತಾ ಇದ್ದೀನಿ, ಓಕೆ ಹಿಂಗೆ ಇಟ್ಕೊತೀನಿ. ಜೋಡ್ಸೋಕ್ಕೆ ನನಗೆ ಜಾಗ ಆಗ್ತಾ ಇಲ್ಲ, ಆ ಥರ ಆಗೋಗಿದೆ. ಹಿಂಗೆ ಕವರಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಕೆಲವು ಪಾರ್ಸಲ್ಗಳು ಎಲ್ಲೆಲ್ಲೋ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ. ಇನ್ನೊಂದು ಎರಡು ಮೂರು ಪಾರ್ಸಲ್ ನಮ್ಮ ಸೆಕ್ಯೂರಿಟಿ ಹತ್ರನೇ ಇದೆ. ಅವನು ಹೋಗಿ ಬಂದಾಗಲ್ಲ ಮೇಡಮ್ ಪಾರ್ಸಲ್ ಅಂತಿದ್ದಾನೆ. ತೊಗೊಳಕ್ಕೆ ಆಗಿಲ್ಲ, ಯಪ್ಪಂಗೆ ಹೇಳ್ಬೇಕು, ಇಡಕ್ಕೆ ಜಾಗನೇ ಇಲ್ಲ ಕಣಯ್ಯ. ಅಷ್ಟೇ. ಇದು ನಮ್ಮನೆ ಹಾಲು, ಇಲ್ಲೊಂದು ಪಾರ್ಸಲ್ ಇಟ್ಟಿದ್ದೀನಿ. ಸಾರಿ, ಅಡ್ರೆಸ್ ತೋರಿಸ್ಬಿಟ್ಟೆ. ಸಾರಿ, ನನ್ನ ಮೆಸ್ಸಿ ಕಾಟ್ನೆ ಅವಾಯ್ಡ್ ಮಾಡಿ, ನೆಗ್ಲೆಕ್ಟ್ ಮಾಡಿ. ನೋಡಿ ಇಲ್ಲೊಂದು 2 ಪಾರ್ಸಲ್ ಇದೆ. ಹೀಗೆ ಅಲ್ಲಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಿ ಗಲೀಜು ಮಾಡಿರ್ತೀನಿ. ಆ ಕವರಲ್ಲಿ ಝೂಮ್ ಮಾಡಲಾ, ಆ ಕವರಲ್ಲಿ ಇರೋದೂ ಹೊಸ ಬಟ್ಟೆಗಳೇ. ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಬಟ್ಟೆ ಕ್ರೇಜ್ ಜಾಸ್ತಿ ಇದೆ. ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಅವರು ಪರ್ಟಿಕ್ಯುಲರ್ ಬ್ರ್ಯಾಂಡೇ ಲೈಟ್ ಆಫ್ ಮಾಡಲಿಲ್ಲ, ಪರ್ಟಿಕ್ಯುಲರ್ ಬ್ರ್ಯಾಂಡೇ ಬೇಕು ಅಂತ ಹುಡುಕ್ತಾರೆ. ನಾನು ಹಂಗಲ್ಲ, ಒಂದು ಸ್ವಲ್ಪ ಬ್ರ್ಯಾಂಡ್ ಆಪ್ಷನ್ಸ್ನ ಜಾಸ್ತಿ ಇಟ್ಕೊತೀನಿ. ಏನೋ ಫೋನ್ ಮಾಡಿದ್ರಲ್ಲಪ್ಪ, ಅಯ್ಯೋ ಪಾಪ ನನ್ನ ಗಂಡನೇ ಸಿಗಲಿಲ್ಲ ಅನ್ಸುತ್ತೆ. ನೋಡಿ, ಹಲೋ, ಇದು ಬಟ್ಟೆನೇ ಓಪನ್ ಮಾಡಿಲ್ಲ, ಇದು ಕವರ್ಸು ಹಂಗೆ ಇದೆ, ಓಪನ್ ಮಾಡಿಲ್ಲ. ಇದರಲ್ಲೂ ಒಂದು ಬಟ್ಟೆ ಇದೆ, ಇದರಲ್ಲೂ ಬಟ್ಟೆ ಇದೆ, ಇದರಲ್ಲೂ ಬಟ್ಟೆ ಇದೆ. ಯಾವುದು ಆಚೆ ತೆಗ್ದಿಲ್ಲ, ಐರನ್ಗೆ ಕೊಟ್ಟಿಲ್ಲ, ಹಾಗೆ ತುಂಬಿಟ್ಟಿದ್ದೀವಿ. ಇಷ್ಟೊಂದು ಬಟ್ಟೆ ಹುಚ್ಚು, ಯಾಕೆ ಸುಮ್ಮನೆ ಬಟ್ಟೆ ಮೇಲೆ ದುಡ್ಡಿಕ್ತೀರಾ ಅಂತಲೂ ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ. ಇಟ್ಸ್ ಓಕೆ ಗೈಸ್, ದುಡಿಯೋದೇ ಚೆನ್ನಾಗಿರೋದಕ್ಕೆ ಪರವಾಗಿಲ್ಲ. ಬಟ್ಟೆ ಇಕ್ಕಣ, ನಾವು ಚೆನ್ನಾಗಿರ್ಬೇಕಲ್ವಾ, ದುಡಿತಾ ಇರೋದೇ ಚೆನ್ನಾಗಿರಲಿ ಅಂತ. ಸೊ ನೋಡಿ, ಚಿಕನ್ ಕರಿ ರೆಡಿ ಮಾಡಿದ್ದೀನಿ. ನಮಗೆ ಸಾಕಿಷ್ಟು 1 kg ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪಾತ್ರೆ ದೊಡ್ಡದಿದೆ, ಮೇಲಿಂದ ಕಮ್ಮಿ ಕಾಣಿಸ್ತಾ ಇದೆ, ಇಷ್ಟು ಸಾಕು. ಸೊ ಫೈನಲಿ ನಮ್ಮ ಟ್ಯಾಬ್ ಅಲ್ಲೇ ಅನ್ಬಾಕ್ಸ್ ಮಾಡಿದ್ವಿ, ಆದರೆ ಈಗ ಚಾರ್ಜರ್ ಎಲ್ಲ ತೆಗೆದು ನೋಡ್ತಾ ಇದ್ದೀವಿ. ತೋರ್ಸದ ನಿಮಿಷ ಕೇಸ್ನ. ಶೋ ಅಯ್ಯೋ ತೆಗಿ. ಇದೆ ನೋಡಿ ನಮ್ಮ ಹೊಸ ಟ್ಯಾಬ್. ಇಲ್ಲಿ ಆಕ್ಚುಲಿ ಪೆನ್ ಇಡಕ್ಕೆ ಜಾಗ ಕೊಟ್ಟಿದ್ದಾರೆ, ಏನೂ ಪೆನ್ ತಗೊಂಡಿಲ್ಲ. ತುಂಬಾ ದೊಡ್ಡದೇ ಇದೆ ಅಲ್ಲ. ಪಕ್ಕ ಬರ್ತೀನಿ.
ಓ ಹಿಂಗೆ ಇಟ್ಕೊಂಡು ನೋಡ್ಬೋದಾ? ಏನೋ ಇದೆ ಸೇಮ್ ಇದ್ರ ಥರನೇ ಆ್ಯಪಲ್. ನಮ್ಮ ಮನೇಲಿರೋ ಆ ದೊಡ್ಡ ಟಿವಿ ಯೂಟ್ಯೂಬ್ ನೋಡಲ್ಲ ಅಂತ ಈ ಚಿಕ್ಕ ಟಿವಿ ತಗೊಂಡಿದ್ದೀವಿ. ಈಗೆಲ್ಲ ಇದ್ರಲ್ಲಿ ಕೂತ್ಕೊಂಡು ಇನ್ಸ್ಟಾಲ್ ಮಾಡಿ ಹಿಂಗೆ ನಿಲ್ಸಕ್ಕಾಗಲ್ವಾ ಅದನ್ನ? ಹಿಂದೆ ಕಡೆ ಇವಾಗ ಫೋಲ್ಡ್ ಮಾಡ್ದಲ್ಲ ಹಂಗೆ. ಬಿಡು ಹೋಗ್ಲಿ, ಪರವಾಗಿಲ್ಲ, ಬೇಡಮ್ಮ ರಿಸ್ಕ್ ತಗೋಬೇಡ. ಇನ್ನು ಸ್ವಲ್ಪ ಎತ್ತರ ಇದೆ ಅಲ್ಲ, ಚಂದ ಇದೆ. ಡನ್. ಈಗ ಲ್ಯಾಪ್ಟಾಪ್ ನಮ್ಮ ಟ್ಯಾಬ್ನ ಸೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ಮೈ ಲ್ಯಾಪ್ಟಾಪ್. ಏನಕ್ಕೆ ತಂದೆ ಅಂದರೆ ಡಿಸ್ಪ್ಲೇ ಚೆಕ್ ಮಾಡೋಕ್ಕೆ ಅಕ್ಷಿ. ಅದು ಇದು ಡಿಸ್ಪ್ಲೇ ಮೈ ಲ್ಯಾಪ್ಟಾಪ್ ಹೆಸರು ಮಾತ್ರ ಅಕ್ಷಿತ್ ಗೌಡ ಅಂತ ಬರ್ತಿತ್ತು. ಮೈ ಅಲ್ಲ, ಅವರ್ ಲ್ಯಾಪ್ಟಾಪ್ ಇಡು ಅಕ್ಷಿ. ಡಿಸ್ಪ್ಲೇ ಎಲ್ಲ ಎಂತ ನೋಡೋಣ. ಅದೇ ದೊಡ್ಡದಿದೆ. ಏನಕ್ಕೆ ನಿಂಗೆ ಅಂದರೆ ಇದು ಕೊಟ್ಟಿದ್ದಾರೆ ಪೆನ್ನು, ಸೊ ಅದರಿಂದ ಒಂಚೂರು ಎತ್ತರ ಕಾಣಿಸ್ತಾ ಇದೆ. ಬಿಟ್ರೆ ದಟ್ಸ್ ಇಟ್. ನಮ್ಮ ಮನೇಲಿ ಆಫ್ಲೈಟ್ ಸಿಕ್ಕಾಪಟ್ಟೆ ಗ್ಯಾಡ್ಜೆಟ್ಸ್ ಆಗ್ಬಿಟ್ಟೈತೆ. ನನ್ನ ಫೋನ್, ನಂದೇ 2 ಫೋನ್, ಅಕ್ಷಿದ್ 2 ಫೋನ್, ಈಗ ಲ್ಯಾಪ್ಟಾಪು, ಟ್ಯಾಬು, ಆ್ಯಂಡ್ ಇನ್ನೊಂದು 2 ಸ್ಪೇರ್ ಫೋನ್ ಇದೆ. 2 ಸ್ಪೇರ್ ಫೋನ್. ಇದು ನನ್ನ ಲೈಫಲ್ಲಿ ತೊಗೊಂಡ ಫಸ್ಟ್ ಐಫೋನ್. ಇದು ಐಫೋನ್ SE ಅಲ್ಲ ಅಕ್ಷಿ, ಇದು SE. ಅಷ್ಟು ಚೆನ್ನಾಗಿ ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ, ಚಾರ್ಜ್ ಹಾಕಿಲ್ಲ. ಆ್ಯಂಡ್ ಈ ಐಫೋನ್ ಬಂದ್ಬಿಟ್ಟು ಐಫೋನ್ 5S. ಇದು ಧೂಳಾಗ್ಬಿಟ್ಟಿದೆ. ಸರಿ, ಇದು ಐಫೋನ್ 5S. ಇದು ವರ್ಕಿಂಗ್ ಕಂಡೀಷನ್ ಇದೆ. ಪ್ಯಾನಲ್ ಒಂಚೂರು ವರ್ಕಿಂಗ್ ಕಂಡೀಷನಲ್ಲಿದೆ. ಇದೇ ನಾನು ಹಾಕ್ಕೊಳ್ಳೋ ವಾಚ್, ಅಕ್ಷಿ ವಾಚ್. ಇದೂ ಆ್ಯಪಲ್ದು ಐ ವಾಚ್. ಗೈಸ್, ಸೋ ಸಾರಿ, ನನ್ನ ಬ್ಲಾಗ್ನ ನಾನು ಎಂಡ್ ಮಾಡೋಕ್ಕಾಗಲಿಲ್ಲ. ಇದನ್ನು ಟ್ಯಾಬ್ನ ಸೆಟ್ ಮಾಡಿಕೊಂಡು ನಾನು ಬೇರೆ ಕೆಲಸಗಳು ಮಾಡಿಕೊಂಡು ಮರ್ತೇ ಬಿಟ್ಟೆ. ಸೊ ಇವತ್ತು ಈಗ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನೋಡಿ, ಇದೇ ನಮ್ಮ, ಅಯ್ಯೋ ತೆಗಿಯೋದೇ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ನನಗೆ, ಎಲ್ಲೋ ಬೇರೆ ಕಡೆ ಟಚ್ ಮಾಡ್ತಾರೆ. ಸೊ ಇದೇ ನಮ್ಮ ಹೊಸ ಟ್ಯಾಬು. ಸೊ ಅಷ್ಟೇ, ವಾಲ್ಪೇಪರ್ ಎಲ್ಲ ಚೇಂಜ್ ಮಾಡಬೇಕು. ಅಕ್ಷರ ಕಾರ್ ಹಾಕಿಟ್ಟಿದ್ದಾರೆ. ಇನ್ಮೇಲೆ ಹಿಂಗೆ ಮೊಬೈಲ್ ನೋಡ್ಕೊಂಡು ಎಡಿಟ್ ಮಾಡೋ ಬದಲು ಈಸಿಯಾಗಿ ಹಿಂಗೆ ಎಡಿಟ್ ಮಾಡೋಣ ಅಂತ ಥಾಟ್ ಬಂದಿದೆ. ನೋಡೋಣ ಹೌ ಲಾಂಗ್ ಇಸ್ ದಟ್. ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇಲ್ಲಿ ಕ್ಯಾಮ್ರಾ ಇದೆ ಈ ಪಾರ್ಟಲ್ಲಿ. ಸೊ ಇದು ಹೋಲ್ಡ್ ಮಾಡ್ಬೇಕಾದ್ರೆ ಯಾವಾಗಲೂ ಫಿಂಗರ್ ಇಲ್ಲಿ ಹೋಗ್ತಾನೆ ಇರುತ್ತೆ. ಮೇ ಬಿ ಇದಕ್ಕೊಂದು ಕ್ಯಾಪ್ ಏನಾದರೂ ಹಾಕ್ಸ್ಬೇಕಿತ್ತು ಅನಿಸುತ್ತೆ ಪ್ರೊಟೆಕ್ಷನ್ಗೆ. ಇರಲಿ, ಇಟ್ಸ್ ಓಕೆ. ಆರ್ ನ್ಯೂ ಟ್ಯಾಬ್. ಪ್ರತಿ ಮೈಲ್ ಸ್ಟೋನ್ನು ಸೆಲೆಬ್ರೇಟ್ ಮಾಡೋಣ ಅಷ್ಟೇ ಗೈಸ್. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಹೊಸ ಟ್ಯಾಬ್ ಜರ್ನಿನ ನಮ್ಮ ಜೊತೆ ಸ್ಟಾರ್ಟ್ ಮಾಡಿದ್ದಕ್ಕೆ. ಬಾಯ್.